Hello, let me say good day to everyone. ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ದಿನ ನಾವು ವಿಟಮಿನ್ಗಳ ಬಗ್ಗೆ ಅಂದರೆ ಜೀವಸತ್ವಗಳ ಬಗ್ಗೆ ತಿಳಿಯೋಣ. We shall try to learn today something connected to vitamins. Vitamins are the most important micronutrients that we have to take almost every day right from the day of our birth. ವಿಟಮಿನ್ಗಳು ಅಂತಕ್ಕಂಥದ್ದು ಆಹಾರದಲ್ಲಿರ್ತಕ್ಕಂಥ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಆಹಾರಾಂಶಗಳು. ಅವುಗಳನ್ನು ಪೋಷಕಾಂಶ ಅಂತಲೂ ಕರಿಬೋದು. ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ನಿಮ್ಮ FDA, ಪೊಲೀಸ್ ಕಾನ್ಸ್ಟೇಬಲ್, SDA ಪರೀಕ್ಷೆಗಳಲ್ಲಿ ಯಾವಾಗಲೂ ಒಂದು ಸಾರಿ ಅಥವಾ 2 ಸಾರಿ ಒಂದೋ ಎರಡೋ ಪ್ರಶ್ನೆಗಳು ಇದನ್ನು ಕೇಳಿರ್ತಾರೆ. ಆದರೆ ಸಾಮಾನ್ಯವಾಗಿ ಎಲ್ಲ ಕ್ಲಾಸಿನ ಪರೀಕ್ಷೆಗಳಲ್ಲೂ ಇದು ಬರುತ್ತೆ. ಯೂಶುವಲಿ ದಿ ಪೊಲೀಸ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್, FDA and SDA examinations also include 1 or 2 questions about vitamins. So what I do today, I will not much concentrate upon the questions, but I would like to concentrate upon the content. When you know the content, you can answer any question of any type on vitamins. ನೀವು ವಿಟಮಿನ್ಗಳ ಬಗ್ಗೆ ಕಂಟೆಂಟನ್ನು, ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಪ್ರಶ್ನೆ ಯಾವ ರೂಪದಲ್ಲಿ ಬಂದರೂ ಆನ್ಸರ್ ಮಾಡೋದಕ್ಕೆ ಸಹಾಯ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಾನು ವಿಟಮಿನ್ಗಳ ಬಗ್ಗೆ ಅಥವಾ ಜೀವಸತ್ವದ ಬಗ್ಗೆ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಮುಂದೆ ಹೋಗೋಣ. ಈಗ ವಿಟಮಿನ್ಗಳ ಬಗ್ಗೆ ಒಂದು ಪ್ರಶ್ನೆ ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಅದನ್ನ ಉದಾಹರಣೆಯಾಗಿ ತಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಹ್ಯಾವ್ ಟೇಕನ್ 1 question from the competitive examination of the police department and I will use that to explain about the vitamins. Let us examine the question. Clotting of blood requires which vitamin? There are four vitamins are given. In A, vitamin A, choice B, vitamin D, choice C, vitamin C, choice D, vitamin K. ಇದನ್ನ ವೈಟಮಿನ್ ಅಂತನಾದ್ರು ಹೇಳ್ತಾರೆ, ವಿಟಮಿನ್ ಅಂತವ್ರು ಹೇಳ್ತಾರೆ, ಯಾವುದಾದ್ರೂ ಹೇಳಿ ಪರವಾಗಿಲ್ಲ. ಕನ್ನಡದಲ್ಲಿ ಪ್ರಶ್ನೆ ನೋಡೋಣ. ರಕ್ತ ಹೆಪ್ಪುಗಟ್ಟುವಿಕೆಗೆ ಈ ಕೆಳಗಿರುವ ಯಾವ ವಿಟಮಿನ್ಗಳು ಸಹಾಯ ಮಾಡುವುದು? ಎ ಅಂತಕ್ಕಂಥ ಆಯ್ಕೆ ವಿಟಮಿನ್ ಎ, ಬಿ ಆಯ್ಕೆಯಲ್ಲಿ ವಿಟಮಿನ್ ಡಿ ಇದೆ, ಸಿ ಯಲ್ಲಿ ವಿಟಮಿನ್ ಸಿ ಇದೆ, ಡಿ ಯಲ್ಲಿ ವಿಟಮಿನ್ ಕೆ ಇದೆ. ಯಾವುದು ಅಂತ ಹೇಳಿದ್ರೆ ಕೆಂಪು ಬಣ್ಣದಲ್ಲಿ ಬರ್ತಿರ್ತಕ್ಕಂಥ ವಿಟಮಿನ್ ಕೆ ಬೇಕಾಗುತ್ತೆ. ಇನ್ ಆರ್ಡರ್ ಟು ಹೆಲ್ಪ್ ಕ್ಲಾಟಿಂಗ್ ಆಫ್ ಬ್ಲಡ್, ವಿಟಮಿನ್ ಕೆ is very essential and important. Now let us examine all the other vitamins and why they are important. So let us go to content. ಈಗ ಈ ಸಬ್ಜೆಕ್ಟ್ ವಿಟಮಿನ್ ಅಂತ ಇದೆಯಲ್ಲ, ಅದರ ವಿಷಯವಾಗಿ ಸ್ವಲ್ಪ ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಬನ್ನಿ. ಈಗ ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್, FDA, SDA ಪರೀಕ್ಷೆಗಳಲ್ಲಿ ಕೇಳಿರುವ ಇನ್ನೊಂದು ಪ್ರಶ್ನೆ ಜೀವಸತ್ವಗಳ ಮೇಲೆ ತಗೊಂಡಿದ್ದೀನಿ. ಪೋಷಕಾಂಶದಲ್ಲಿ ವಿಟಮಿನ್ ಬಿ ಕೊರತೆಯಿಂದ ಈ ಕೆಳಗಿನ ಯಾವ ತೊಂದರೆ ಆಗುವುದು? ಎ ಇರುಳು ಅಂಧತ್ವ, ಬಿ ಬೆರಿ, ಸಿ ಸ್ಕರ್ವಿ, ಡಿ ಮೂಳೆ ವಿಕೃತ. ವಿಚ್ ಡಿಫಾರ್ಮಿಟಿ ಅಕರ್ಸ್ when vitamin B is deficient in nutrition? Alternatives, there are 4 alternatives. A, night-blindness, B, Beri, C, scurvy, D, bone-deformity. ಇಲ್ಲಿ what you have to understand is ಪೋಷಕಾಂಶ ಅಂದರೆ ಯಾವ್ಯಾವ್ದಿರುತ್ತೆ ಅಂತ ತಿಳ್ಕೋಬೇಕು. ಮತ್ತೆ ಯಾವ ವಿಟಮಿನ್ನು ಯಾವ ಕೊರತೆ ಕಾರಣವಾಗುತ್ತೆ ಅಂತ ತಿಳ್ಕೋಬೇಕು. ಇಲ್ಲಿರ್ತಕ್ಕಂಥ ಒಂದು ಬಿ ವಿಟಮಿನ್ನಿಗೆ ಬೆರಿ ಅಂತಕ್ಕಂಥ ಒಂದು ತೊಂದರೆ ಆಗುತ್ತೆ. ಅದೇನು ಅಂತ ಮುಂದೆ ನೋಡೋಣ. ಇನ್ ದಿಸ್ ಕ್ವಶನ್ ದಿ ಆನ್ಸರ್ ಇಸ್ ಬಿ ಬೆರಿ.
let us try to find out what is Beri and what is night blindness, what is scurvy, what is bone deformity. ಈ 4 ಆಯ್ಕೆಗಳಿಯಲ್ಲ, ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೇರೆ. ಇನ್ ಬಾಕಿ ಇರುಳು ಅಂಧತ್ವ ಅಂದ್ರೆ ಏನೋ, ಅದು ಯಾವುದರಿಂದ ಆಗುತ್ತೆ, ಸ್ಕರ್ವಿ ಅನ್ನೋದೇನೋ, ಅದು ಯಾವುದರಿಂದ ಆಗುತ್ತೆ, ಮೂಳೆ ವಿಕೃತ ಹೇಗಾಗುತ್ತೆ ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಬನ್ನಿ. ಇಲ್ಲಿ ಈ ಒಂದು PPT ಇದೆಯಲ್ಲ, ಈ PPTಯಲ್ಲಿ ನಾನು ನಿಮ್ಮ ಕರ್ನಾಟಕದ 4ನೇ ತರಗತಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಹಾರಾಂಶಗಳ ಒಂದು ವಿಷಯದಲ್ಲಿ ಈ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ಅರ್ಥ ಏನಂತ, ಪ್ರೈಮರಿ ಕ್ಲಾಸ್ಗಳಿಂದ ಪೋಷಕಾಂಶ ವಿಟಮಿನ್ಗಳ ಬಗ್ಗೆ ಪ್ರತಿ ಕ್ಲಾಸಿನಲ್ಲೂ ಜಾಸ್ತಿ ವಿಚಾರ ಹೋಗ್ತಾ ಇರುತ್ತೆ. ಆದ್ರಿಂದ ನೀವು ಮರ್ತಿರ್ಬೋದು, ದಯವಿಟ್ಟು ನೀವು ಇದನ್ನ ಸರಿ ಓದೋಕ್ಕೆ ಪ್ರಯತ್ನ ಮಾಡಿ. ಏನಿದೆ ಇಲ್ಲಿ, ಎ ವಿಟಮಿನ್ ಕೊರತೆಯಾದಾಗ ಇರುಳು ಅಂಧತ್ವ ಆಗುತ್ತೆ. ಹಾಗಂದ್ರೇನು, ಕಡಿಮೆ ಬೆಳಕಿನಲ್ಲಿ ಸರಿಯಾಗಿ ಕಾಣೋಲ್ಲ. ದಿಸ್ ಪರ್ಟಿಕ್ಯುಲರ್ ಕಂಟೆಂಟ್ ಈಸ್ ಟೇಕನ್ ಫ್ರಮ್ ದಿ ಪ್ರೈಮರಿ ಟೆಕ್ಸ್ಟ್ ಬುಕ್, ಎಸ್ಪೆಷಲಿ ಆಫ್ ಕ್ಲಾಸ್ 4 or 5. It indicates when vitamin A is deficient in the food, then we get a disease called night-blindness. In this condition, we will not be able to see properly in the dull light or in the evening times. Then B deficiency ಆದಾಗ, ವಿಟಮಿನ್ B deficiency ಆದಾಗ ಬೇರೆ ಅಂತಕ್ಕಂಥ ಒಂದು ತೊಂದರೆ ಆಗ್ಬೋದು. ಇಲ್ಲಿ ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ, ಕಾಲುಗಳ ಸ್ನಾಯುಗಳು ಎಳೆತ ಆಗುತ್ತೆ, ಉಸಿರಾಟ ಮತ್ತು ಹೃದಯಕ್ಕೆ ಕೆಲಸ ತೊಂದರೆ ಆಗಬಹುದು. When vitamin B is deficient, then we may have legs which contain more fluid than the normal ones, and the leg muscles may give problem. There may be a problem in respiration and also in the heartbeat. C ವಿಟಮಿನ್ ಕಡಿಮೆಯಾದಾಗ ಸ್ಕರ್ವಿ ಅಂತಕ್ಕಂಥ ತೊಂದರೆ ಆಗುತ್ತೆ. ಒಸರುಗಳು ತುಂಬಾ ಮೃದುವಾಗುತ್ತೆ, ಒಸರುಗಳಿಂದ ರಕ್ತ ಸುರಿಯುವುದಕ್ಕೆ ಶುರುವಾಗುತ್ತೆ. When vitamin C is deficient in the nutrient, then prolonged deficiency of vitamin C might lead to a condition called scurvy, in which the gums become very soft, spongy, they start bleeding. When vitamin D is deficient in the body, then there is to be we get a disease called the bone deformity. The bone deformity disease is called Rickets. This happens especially in children. In this, the legs will have a deformity. The legs appear like the bow legs. ವಿಟಮಿನ್ ಡಿ ಕಡಿಮೆಯಾದಾಗ ಮೂಳೆ ವಿಕೃತವಾಗುತ್ತೆ. ಅದು ಸಾಮಾನ್ಯವಾಗಿ ಕಾಲಿನ ಮೂಳೆಗಳು ವಿಕೃತವಾಗಿ ಅದು ಬಿಲ್ಲಿನ ಆಕಾರದಲ್ಲಿ ಬರುತ್ತೆ. ಇದು ಸಾಮಾನ್ಯವಾಗಿ ವಿಟಮಿನ್ ಕೊರತೆಗಳಲ್ಲಿ ಇರ್ತಕ್ಕಂಥ ವಿಚಾರಗಳು. These 4 are very important information regarding vitamin A, vitamin B, vitamin C, and vitamin D. We shall see more about vitamins in the next PPT. I have already explained this to you in the previous clip. I will also once again repeat the same thing. Vitamin A deficiency will lead to night blindness. That means people cannot see in the low light or dull light. Vitamin B deficiency leads to a disease called Beri. That means there will be fluid in the limbs and muscular problems will be there, heart disease and respiratory problem may be present. Vitamin C will lead to soft gum and bleeding of gums. Vitamin D leads to bone deformity. And for your information, study of vitamins starts from middle school. Middle school ಇಂದ ಶುರುವಾಗುತ್ತೆ ನೋಡಿ. ಅಂದ್ರೆ ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್ಗಳಲ್ಲಿ ಮಿಡ್ಲ್ ಸ್ಕೂಲ್ನಿಂದ ಈ ಒಂದು ನ್ಯೂಟ್ರಿಷನ್
ಪೋಷಣೆಯ ಬಗ್ಗೆ, ಆಹಾರದ ಬಗ್ಗೆ 5, 6, 7, 8, 9, 10ನೇ ತರಗತಿಗಳಲ್ಲೂ ಕೊಟ್ಟಿದ್ದಾರೆ. ಆದ್ರಿಂದ ನೀವು ಕರ್ನಾಟಕ ಟೆಕ್ಸ್ಟ್ ಬುಕ್ ಪುಸ್ತಕವನ್ನ ಓದೋದನ್ನ ಮರಿಬೇಡಿ. You must read the textbooks of Karnataka textbooks from class 4 to class 10 on the chapter called Foods. Please remember, this is very, very important information. ಇಲ್ಲಿ ಒಂದು ಚಿತ್ರಗಳು ಕೊಟ್ಟಿದ್ದೀನಿ. ಕಾರಣ ಏನಂದ್ರೆ ಸ್ವಲ್ಪ ಚಿತ್ರಗಳನ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಡಿಫಿಷಿಯನ್ಸಿ ಡಿಸೀಸಸ್ ಅಂದ್ರೆ ಕನ್ನಡದಲ್ಲಿ ಕೊರತೆ ರೋಗಗಳು ಅಂತ. ಡಿಫಿಷಿಯನ್ಸಿ ಡಿಸೀಸ್ might occur to young children, especially when there is less protein in the food, less carbohydrate in the food, less vitamins in the food. So this diagram indicates conditions called protein deficiency and carbohydrate deficiency. ಮೊದಲನೇ ಚಿತ್ರ ಇದೆಯಲ್ಲ, ಆ ಮೊದಲನೇ ಚಿತ್ರ ಇಲ್ಲಿ ತೋರಿಸ್ತಾ ಇದೀನಲ್ಲ, ಆ ಮೊದಲನೇ ಚಿತ್ರ ಹೊಟ್ಟೆ ಡುಬ್ಬಿಗಿರ್ತಕ್ಕಂಥ ಒಂದು ಚಿತ್ರ ಇದೆ ಮಗುದು. ಯು ಫೈಂಡ್ ಎ ಚೈಲ್ಡ್ ವಿತ್ ಎ ವೆರಿ swollen stomach. That's called kwashiorkor. That is due to deficiency of the carbohydrate, energy deficiency. ಅದರ ಬಲಭಾಗದಲ್ಲಿರ್ತಕ್ಕಂಥದ್ದು ಅದು ಪ್ರೋಟೀನ್ ಡೆಫಿಷಿಯನ್ಸಿ ಇಂದ ಇರ್ತಕ್ಕಂಥದ್ದು ಮರಾಸ್ಮಸ್ ಅಂತ ಕರೀತಾರೆ. ಈ ಕಾಲುಗಳು ಬೋ ಆಕಾರ, ಅಂದರೆ ಕಾಲುಗಳು ಬೆಂಡ್ ಆಗಿದೆ. ದಿ ಬೆಂಟ್ ಲೆಗ್ಸ್ ಇಂಡಿಕೇಟ್ vitamin D deficiency. And then the second one, when the man is not able to stand properly, weakness of the muscles will start. That's called Beri due to deficiencies of vitamin B. And iodine is not present in the food. Iodine is a very important mineral. If it is not in the food, then you get goiter. And then B12 is a vitamin called the B12. And when B12 is not present, then you may get anemia. Vitamin A ಕಡಿಮೆಯಾದಾಗ ರಾತ್ರಿಯಿಂದತ್ವ ಬರುತ್ತೆ. ವೈಟಮಿನ್ ಸಿ ಕಡಿಮೆಯಾದಾಗ ಸ್ಕರ್ವಿ ಬರುತ್ತೆ. ನಿಯಾಸಿನ್ ಅಂತಕ್ಕಂಥ ಒಂದು ವೈಟಮಿನ್ ಕಡಿಮೆಯಾದಾಗ ನಮಗೆ ಬೇರೆ ಬೇರೆ ರೀತಿಯ ಚರ್ಮದ ರೋಗಗಳು ಬರುತ್ತೆ. ಮತ್ತೆ ನಮಗೆ ಕೆಟ್ಟ ಹ್ಯಾಬಿಟ್ ಇದ್ದು ಬೆಳಿಗ್ಗೆ ನಾವು ಹಲ್ಲುಗಳನ್ನು ಸರಿಯಾಗಿ ಉಜ್ಜದೆ ಹೋದರೆ ಈ ಹಲ್ಲುಗಳ ಒಂದು ಒಸಡು ಮತ್ತು ಹಲ್ಲುಗಳು ಕೇರಿಸ್ ಅಂತ ಬರುತ್ತೆ. So these are the various types of deficiency diseases. In this clip, I will not be able to explain much except to say that when our food is less in nutrients, it may be macronutrient like carbohydrate or protein, or micronutrients like vitamins and minerals, we get deficiency diseases. ವಿಟಮಿನ್ಗಳ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನೀವು ಇಲ್ಲಿ ವಿಟಮಿನ್ಸ್ ಅಂತ ನೀವು ಗೂಗಲ್ ಮಾಡಿದ್ರೆ 14 ತರದ ವಿಟಮಿನ್ಗಳು ಕಂಡು ಬರುತ್ತೆ. ನೀವು ಹೆಸರು ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಅವು ಏನ್ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದು ಹೆಚ್ಚಿಗೆ ಬೇಕಾಗಲ್ಲ. ಯಾವ್ಯಾವ್ದು 14 ಅಂದ್ರೆ ಬಯೋಟಿನ್, ನಿಯಾಸಿನ್, ಕೋಲಿನ್, ವೋಲೆಟ್, ಪ್ಯಾಂಥನೋನಿಕ್ ಆಮ್ಲ, ರೈಬೋಫ್ಲೇವಿನ್, ಥೈಮಿನ್, ಎ, B6, B12, ಸಿ, ಡಿ, ಇ, ಕೆ. ಈ 14 ರೀತಿಯ ವಿಟಮಿನ್ಗಳು ನಮಗೆ ಪ್ರತಿನಿತ್ಯಕ್ಕೆ ಬೇಕಾಗುತ್ತೆ. ನಮ್ಮ ದೇಹದ ಕೋಶಗಳು ಸರಿಯಾಗಿ ಕೆಲಸ ಮಾಡೋಕೆ ಬೇಕಾಗುತ್ತೆ. There are 14 types of vitamins which our body cells require for the proper functioning. The names of vitamins are biotin, niacin, choline, folate, pantothenic acid, riboflavin, thiamine, vitamin A, vitamin B12, vitamin C, vitamin D, vitamin E, vitamin K. If you look at any multivitamin medication cartoon, you find all these are indicated in that. This only tells how important these micronutrients are. ಇದು ಮೈಕ್ರೋ ಅಂದ್ರೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಆಹಾರಾಂಶಗಳು.
ಇವು ಬಹಳ ಕಡಿಮೆ ಪ್ರಮಾಣದಲ್ಲಿ ನಮಗೆ ಬೇಕಾಗುತ್ತೆ. ಆದರೆ ಈ ಕಡಿಮೆ ಪ್ರಮಾಣದಲ್ಲಿ ಈ ಆಹಾರಾಂಶಗಳು ದೊರಕದೇ ಇದ್ದರೆ ನಮಗೆ ಕೊರತೆ ರೋಗಗಳು ಬರುತ್ತೆ. ಇದನ್ನ ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ನೀವು ಜ್ಞಾಪಿಸ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ 14 ರೀತಿಯ ವಿಟಮಿನ್ಗಳ ಪಟ್ಟಿ ಮಾಡಿದ್ದೀನಿ. I have given 14 names of the vitamins that you try to understand and try to remember. Why vitamins are important ಅಂತ ಇಲ್ಲಿ ಬರ್ದಿದ್ದೀನಿ ನೋಡಿ. Vitamins are essential to activate many enzymes in cellular conversions and release of energy in cells. ಈ ಎಲ್ಲ 14 ರೀತಿಯ ವಿಟಮಿನ್ಗಳು ಯಾತಕ್ಕೋಸ್ಕರ ಬೇಕು ನಮಗೆ ಅಂತಂದ್ರೆ, ಅವು ಸೂಕ್ಷ್ಮ ಪ್ರಮಾಣದಲ್ಲಿ ಇದ್ರೂ ಸಹಿತ ನಮ್ಮ ದೇಹದಲ್ಲಿರ್ತಕ್ಕಂಥ ಕೋಶಗಳ ಒಳಭಾಗದಲ್ಲಿ, ಅಂದರೆ ಜೈವಿಕ ಕೋಶಗಳ ಒಳಭಾಗದಲ್ಲಿ ಆಗ್ತಕ್ಕಂಥ ಅನೇಕ ಕ್ರಿಯೆಗಳು, ಆ ಕ್ರಿಯೆಗಳಲ್ಲಿ ಮುಖ್ಯವಾಗಿ ಎನ್ಸೈಮ್ ಉತ್ಪತ್ತಿ ಆಗ್ತಕ್ಕಂಥದ್ದು, ಎನ್ಸೈಮ್ ಕಾರ್ಯ ಮಾಡ್ತಕ್ಕಂಥದ್ದು, ಎನ್ಸೈಮ್ ಏನು ಕಾರ್ಯ ಮಾಡುತ್ತೆ, ಹೇಗೆ ಮಾಡುತ್ತೆ ಅನ್ನೋದಕ್ಕೆ ಈ ವೈಟಮಿನ್ಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅನ್ನೋದನ್ನ ನೀವು ಜ್ಞಾಪಿಸ್ಕೊಳ್ಳಿ ಅಂತ ಈ ಒಂದು ಪಟ್ಟಿಯನ್ನು ತಯಾರು ಮಾಡಿಕೊಟ್ಟಿದ್ದೀನಿ. ಪ್ಲೀಸ್ ಟ್ರೈ ಟು ರಿಮೆಂಬರ್ ದೀಸ್ 14 names which are very important for your health. ಹಾಗಾದ್ರೆ ಈ ವಿಟಮಿನ್ಗಳು ಎಲ್ಲಿಂದ ಸಿಗುತ್ತೆ ನಮಗೆ? ಬರೇ ಮಾತ್ರೆಗಳೇ ತಗೋಬೇಕಾ ಅಥವಾ ನಾವು ನ್ಯಾಚುರಲ್ ಸಿಗುತ್ತಾ ಅಂತ ಯೋಚನೆ ಮಾಡ್ಬೋದು. We should now ask a question whether we have to take everyday multivitamin tablets, or do we get these different vitamins from our food stuffs. For that the answer is yes. B vitamins ಗಳು ಹೆಚ್ಚಾಗಿ ಮೊಟ್ಟೆ, ಮಾಂಸ ಮತ್ತೆ ಹಾಲಿಗೆ ಸಂಬಂಧಿಸಿದ ಪದಾರ್ಥಗಳಲ್ಲಿ ದೊರಕುತ್ತೆ. B vitamins are found in highest abundance in meat, eggs, dairy products. ಹಾಗಂದ್ರೆ ಶಾಕಾಹಾರಿಗಳು ಏನ್ ಮಾಡಬೇಕು ಅಂತ ಕೇಳಿದ್ರೆ, ಹಾಲಿನ ಪದಾರ್ಥಗಳು ಇವುಗಳನ್ನು ತಗೊಳ್ಬೇಕು. ಹಸಿ ತರಕಾರಿ, ಮತ್ತೆ ಹಣ್ಣುಗಳು, ಕೆಂಪು ಬಣ್ಣದ ಹಣ್ಣುಗಳು, ತರಕಾರಿಗಳು, ಇವುಗಳನ್ನ ಮೊಳಕೆ ಒಡೆಯತಕ್ಕಂಥ ಬೀಜಗಳು, ಇವುಗಳನ್ನ ತೆಗೆದುಕೊಂಡ್ರೆ ವಿಟಮಿನ್ಗಳು ಸಿಗುತ್ತೆ ನಮಗೆ. DAKE ಅಂತಕ್ಕಂಥ ವಿಟಮಿನ್ಗಳು ಅವು ಫ್ಯಾಟ್ ಸಾಲ್ಯುಬಲ್. ಈ DAKE ಅಂತ ಹೇಳ್ತೀವಲ್ಲ, these vitamins are soluble only in fats. Therefore, we should eat a little bit of fat every day, either butter or clarified butter called ghee. We must eat. ನಾವು ಪ್ರತಿನಿತ್ಯ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪವನ್ನು ತಿನ್ನಬೇಕು. ನೀವು ಜ್ಞಾಪಿಸ್ಕೊಳ್ಳಿ, ಮಕ್ಕಳು ತುಂಬಾ ಚಿಕ್ಕದಾಗಿದ್ದಾಗ ಮನೆಗಳಲ್ಲಿ 2-3 ವರ್ಷದಲ್ಲಿ ಅನ್ನವನ್ನು ತಿನ್ನಿಸ್ತಾರಲ್ಲ ಮಕ್ಕಳಿಗೆ, ಆ ಟೈಮ್ನಲ್ಲಿ ಮೊದಲು ತುಪ್ಪದನ್ನ ಉಪಯೋಗ ಮಾಡ್ತಾರೆ. ಆದ್ರಿಂದ ಅದು ನಮ್ಮ ಪೂರ್ವಿಕರಿಗೆ ಗೊತ್ತಿದೆ, ತುಪ್ಪ ಬೇಕೇ ಬೇಕು ದೇಹಕ್ಕೆ ಅಂತ. ರಿಮೆಂಬರ್ in your family, young child of 3 to 4 years, when food is given, when the rice is given to the child in the first time, they use ghee and salt rice. And our parents, our elders knew that vitamins will dissolve only in the fats, therefore that was given. ಮತ್ತೆ ಈ ಬಿ ವಿಟಮಿನ್ಗಳು, ಬಿ ಮತ್ತು ಸಿ ಎಲ್ಲ ಇದೆಯಲ್ಲ, ಅವು ನೀರಿನಲ್ಲಿ ಕರಗುತ್ತೆ. ಬಿ ಮತ್ತು ಸಿ ವಿಟಮಿನ್ಗಳು ನೀರಿನಲ್ಲಿ ಕರಗುತ್ತೆ. ಬಿ ಅಂಡ್ ಸಿ ವಿಟಮಿನ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಅದು ಯು ಶುಡ್ ಟ್ರೈ ಟು ರಿಮೆಂಬರ್ ದಟ್. ವಿಟಮಿನ್ಗಳು ಏತಕ್ಕೋಸ್ಕರ ಬೇಕು ಅಂತ ಸಾರಾಂಶ ಹೇಳಬೇಕು ಅಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ವಿಟಮಿನ್ಗಳು ಇಲ್ಲದೆ ಹೋದರೆ ಜೀರ್ಣಕ್ರಿಯೆ ಆಗೋಲ್ಲ, ರೋಗ ನಿರೋಧಕ ಶಕ್ತಿ ಬರೋದಿಲ್ಲ, ಚರ್ಮ ಆರೋಗ್ಯವಾಗಿರೋದಿಲ್ಲ, ಕೂದಲು ರಕ್ಷಣೆಯಾಗಲ್ಲ, ಕೋಶಗಳು ಉತ್ಪತ್ತಿಯಾಗಲ್ಲ, ಕೋಶಗಳ ಬೆಳವಣಿಗೆ ಆಗಲ್ಲ, ಕೋಶದಲ್ಲಿ ಶಕ್ತಿ ಬಿಡುಗಡೆಯಾಗಲ್ಲ. ಹೀಗೆ ನಮ್ಮ ಕೋಶಗಳಲ್ಲಿ ಆಗ್ತಕ್ಕಂಥ ಪ್ರಮುಖ ಜೈವಿಕ ರಾಸಾಯನಿಕ ಕ್ರಿಯೆಗಳಿಗೆ ಮತ್ತೆ ಬಯೋಮಾಲಿಕ್ಯೂಲ್ಸ್ ಪ್ರೊಡಕ್ಷನ್ಗೆ ಈ ವಿಟಮಿನ್ಗಳು ಬೇಕೇ ಬೇಕಾಗುತ್ತೆ. ದೇ ಆರ್ ವೆರಿ ಇಂಪಾರ್ಟೆಂಟ್
They are very essential for many biomolecular reactions that happens inside the living cells. Most important reactions are, for example, digestion of the food materials, production of immune system, disease resistance in the cells, skin health, hair protection, cell reproduction, cell growth, release of energy in the cells are all due to the importance of vitamins. If vitamins are not present, then these functions will not be regulated. ವಿಟಮಿನ್ಗಳು ಎಂಜೈಮ್ಗಳು ಜೊತೆಗೆ ಕೋ ಎಂಜೈಮ್ಸ್ ಅಂತ ಸೇರಿಕೊಂಡು ಅವು ಕೆಲಸವನ್ನು ಮಾಡುತ್ತೆ. ಇವು ಕೋ ಎಂಜೈಮ್ಸ್ ಅಂದರೆ ಎಂಜೈಮ್ಗಳ ಜೊತೆಗೆ ಸೇರಿಕೊಂಡು ಕೆಲಸವನ್ನು ಮಾಡುತ್ತೆ. ಈ ವಿಟಮಿನ್ಗಳು ಇಲ್ಲದೆ ಹೋದರೆ ಎಂಜೈಮ್ಗಳು ಉತ್ಪತ್ತಿ ಆಗೋದಿಲ್ಲ. If vitamins are not present, enzymes in the body are not produced. That is a very important information you must remember. ಇಲ್ಲಿ ಒಂದು ಸಣ್ಣ ಸಲಹೆ ಕೊಡ್ತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ಗಿವ್ ಎ ಸ್ಮಾಲ್ ಸಜೆಷನ್. ಪ್ಲೀಸ್ ಟ್ರೈ ಟು ಫಾಲೋ. ನೀವು ಹೆಚ್ಚು ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಹೋಗಬೇಕಾದ್ರೆ ನೀವು ಎಷ್ಟೇ ಪುಸ್ತಕವನ್ನು ಓದಿದರೂ ಸಹಿತ ನಮ್ಮ ಒಂದು ವಿದ್ಯಾಭ್ಯಾಸದ ಪದ್ಧತಿಯಲ್ಲಿ ಕೇಳಿ ಕಲಿಯೋದು ಜಾಸ್ತಿ. ಇನ್ ಅವರ್ ಎಜುಕೇಶನ್ ಸಿಸ್ಟಮ್ ವಿ ಹ್ಯಾವ್ ಮೇಡ್ ಚಿಲ್ಡ್ರನ್ ಟು ಲಿಸನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಓದಿ ಅರ್ಥ ಮಾಡಿಕೊಂಡು ಪರೀಕ್ಷೆಗೆ ಬರೆಯೋದು ನಮ್ಮಲ್ಲಿ ಬಹಳ ಕಡಿಮೆ. ಒಂದು ಸಾರಿ ಪಾಠವನ್ನು ಸರಿಯಾಗಿ ಕೇಳಿದರೆ ಅದು ಜ್ಞಾಪಕವಾಗಿ ಉಳಿಯುತ್ತೆ ಅಂತ ನಮ್ಮಲ್ಲಿ ನಂಬಿಕೆ ಇದೆ. ಅಂದರೆ ನಮ್ಮ ಹಿಂದಿನವರು ನಮ್ಗೆ ಹಾಗೆ ಕಲಿಸ್ಬಿಟ್ಟಿದ್ದಾರೆ. ಯೋಚನೆ ಮಾಡೋದಕ್ಕೆ ಮಾತ್ರ ನಾವು ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ತೀವಿ. ಆದರೆ ಜ್ಞಾಪಕಕ್ಕೆ ಬರಬೇಕು ಅಂತ ಹೇಳಿದಾಗ ನಾವು ಸರಿಯಾಗಿ ಪಾಠಗಳನ್ನು ಕೇಳಬೇಕು. ಯೂಟ್ಯೂಬ್ನಲ್ಲಾದರೂ ಕೇಳಿ, ನೀವು ಮೇಷ್ಟ್ರುಗಳು ಪಾಠ ಮಾಡೋದನ್ನಾದರೂ ಕೇಳಿ, ಗೂಗಲ್ನಲ್ಲಾದರೂ ನೋಡಿ ಓದ್ಕೊಳ್ಳಿ. ಹೀಗೆ ಓದಿ ನೋಡಿ ಕೇಳಿ ಇವನ್ನೆಲ್ಲ ಕಲ್ತ್ಕೊಳ್ಳಿ. 4ನೇ ಕ್ಲಾಸ್ನಿಂದ ಈ ಆಹಾರಾಂಶಗಳ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ತಿಳ್ಕೋಬೇಕು. ಯೂಟ್ಯೂಬಲ್ಲಿ ಬೇಕಾದಷ್ಟು ಸಾವಿರಾರು ಯೂಟ್ಯೂಬ್ನಲ್ಲಿ ಪಾಠಗಳಿವೆ ಈ ಪೋಷಕಾಂಶಗಳ ಬಗ್ಗೆ. ಅವುಗಳನ್ನೆಲ್ಲ ಓದಿ ತಿಳ್ಕೊಳ್ಳಿ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ವಿಡಿಯೋಸ್ ಅವೈಲಬಲ್ on vitamins, minerals and nutrients in the YouTube. Please listen to them. You remember more by listening. Reading takes longer time, listening takes lesser time. I am not advocating listening is the only way to learn. I am trying to tell you that we have been coached in the country to listen and learn. Therefore, try to listen and answer your competitive examination questions. Thank you. Credits for Karnataka textbooks, Wiki and Google. ಇವರೆಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು.